ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 4ನೇ ಟೆಸ್ಟ್ ಮ್ಯಾಚ್ ಡೇ 4 ಪೋಸ್ಟ್ ಡೇ ಅನಾಲಿಸ್ಗೆ ಎಲ್ಲರಿಗೂ ಸ್ವಾಗತ. ಏನಾಗ್ತಾ ಇದೆ ಈ ಟೆಸ್ಟ್ ಮ್ಯಾಚ್ ಅಲ್ಲಿ, ಏನ್ ಮಾಡೋದಕ್ಕೆ ಅಂತ ಹೊರಟಿದ್ದಾರೆ ಆಸ್ಟ್ರೇಲಿಯಾ ಗೊತ್ತೇ ಆಗ್ತಾ ಇಲ್ಲ. ಇವ್ರೇನ್ ಡ್ರಾಗ್ ನೋಡ್ತಾ ಇದ್ರ, ಗೆಲ್ಲಕ್ ನೋಡ್ತಾ ಇದ್ರ, ಏನಕ್ಕೆ ನೋಡ್ತಾ ಇದ್ರ ಅಂತ ಅರ್ಥ ಆಗ್ತಿಲ್ಲ ಮಗ. ಯಾಕೋ ಅವ್ರು ಸೀನ್ ನೋಡ್ತಾರೆ, ಡ್ರಾಗ್ ನೋಡ್ತಾರ ಥರನೇ ಕಾಣಿಸ್ತೈತೆ. ಇನ್ನ ಡಿಕ್ಲೇರ್ ಕೊಟ್ಟಿಲ್ಲ. ನಾನು ಅಟ್ಲೀಸ್ಟ್ ಡೇ ಎಂಡ್ ಆಗೋವಂಥ ಟೈಮಿಗಾರು ಡಿಕ್ಲೇರ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಇವ್ರು ಇನ್ನೂ ಡಿಕ್ಲೇರ್ ಕೊಟ್ಟಿಲ್ಲ. 333 ರನ್ ಲೀಡು ಮಗ. ಲಾಸ್ಟ್ ಟಾರ್ಗೆಟ್ ಚೇಸ್ ಆಗಿರೋದು MCGಲಿ 258. ಲಾಸ್ಟ್ 70 ವರ್ಷ ತಗೊಂಡು ನೋಡಿದ್ರೆ 258 ಅಷ್ಟೇ ಚೇಸ್ ಡೌನ್ ಆಗಿರೋದು. ಇದು ಚೇಸ್ ಡೌನ್ ಆಯಿತು ಅಂತ ಅಂದರೆ ಹಿಸ್ಟ್ರಿ ಇನ್ MCG ಆಗುತ್ತೆ ಮಗ. 300 ಟಾರ್ಗೆಟ್ ಕ್ಲಾಕ್ ಆದ್ರೂ ಕೂಡ ಇವರು ಡಿಕ್ಲೇರ್ ಕೊಡ್ತಾ ಇರೋದು. ಇವ್ರು ಮಾಡ್ತಿರೋಂಥ ದಡ್ಡತನನ ಅಥವಾ ಏನು ಸ್ಟ್ರಾಟಜಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ 300 ಟಾರ್ಗೆಟ್ ಕೊಡ್ತಾ ಇದ್ದಂಗೆ ಇವರು ಡಿಕ್ಲೇರ್ ಮಾಡಬೇಕಾಗಿತ್ತು. ಡಿಕ್ಲೇರ್ ಮಾಡಿಬಿಟ್ಟು ಇವ್ರಿಗೇನು ಈಸಿಯಾಗಿ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಎಂಡ್ ಆಫ್ ದ ಡೇ ಅಲ್ಲಿ ಬ್ಯಾಟಿಂಗ್ ಬಂದಾಗ ಒಂದು ಸ್ವಲ್ಪ ಕಷ್ಟ ಅಂತೂ ಖಂಡಿತ ಇದ್ದಿರುತ್ತೆ, ಆ ಒಂದು ನರ್ವ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಆ ಒಂದು ಸ್ಟೇಜಲ್ಲಿ ಇಂಡಿಯಾನ ಬ್ಯಾಟಿಂಗ್ ಹಾಕಿತ್ತು ಅಂದರೆ 1 ವಿಕೆಟ್ 2 ವಿಕೆಟ್ ಬೀಳೋಂಥ ಸಾಧ್ಯತೆಯೂ ಕೂಡ ಇತ್ತು. ಆ್ಯಂಡ್ ಮಾರ್ನಸ್ ಲಬೂಷನ್ ಕೂಡ ಪೋಸ್ಟ್ ಡೇಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಫಸ್ಟ್ ಅದೇ ಪ್ಲಾನ್ ಇದ್ದಿದ್ದು ನಮಗೆ ಅಂತ. ಎಂಡ್ ಆಫ್ ದ ಡೇಗೆ ಇಂಡಿಯಾ ಬ್ಯಾಟಿಂಗಿಗೆ ಕೊಡಬೇಕು, ಒಂದು 50 ಓವರ್ ಇದ್ದಾಗ ಬ್ಯಾಟಿಂಗ್ ಕೊಡಬೇಕು, ಇಂಡಿಯಾದ ವಿಕೆಟ್ಸ್ ಬೀಳೋದು ಅವಾಗ ಅನ್ನತ್ರ ಆ ಥರ ಸ್ಟ್ರಾಟಜಿ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ಬಟ್ ಡೇ ಎಂಡ್ ಆಗೋವರೆಗೂ ಕೂಡ ಇವ್ರು ಆಡಿದ್ರು ಪ್ಲ್ಯಾನ್ನ ಚೇಂಜ್ ಮಾಡಿಬಿಟ್ರಂತೆ ಮೊದಲಲ್ಲಿ ಪ್ಯಾಟ್ ಕಮಿನ್ಸು. ಇಲ್ಲ ಡೇ ಎಂಡ್ ಆಗೋವರೆಗೂ ಆಡಲಿ ಅನ್ನೋ ಥರ. ಅಲ್ಲ ನೀವು ಹೇಳ್ತೀರಾ ಇವಾಗ ಗುರು ಯಾಕೆ ವಿಕೆಟ್ ಎತ್ತಬೇಕಾಗಿತ್ತು ತಾನೆ, ಅಲ್ಲಿ 20 ಓವರ್ ಬ್ಯಾಟಿಂಗ್ ಆಡಿದರೆ ಅಲ್ಲಿ ಬಂದ್ಬಿಟ್ಟು ಟೇಲೆಂಟರ್ಸು ಬಂದ್ಬಿಟ್ಟು ಸ್ಕಾಟ್ ಬೋಲ್ಯಾಂಡು ಅವರೊಂದು 10 ಓವರ್ ಆಡಿದ್ದಾರೆ, ನ್ಯಾಥನ್ ಲೈನ್ ಒಂದು 10 ಓವರ್ ಆಡಿದ್ದಾರೆ, 41 ರನ್ ಹೊಡೆಸ್ಕೊಂಡಿದ್ದಾರೆ ಅವ್ರ ಕೈಲಿ. ಈ ಕಡೆ ಪ್ಯಾಟ್ ಕಮಿನ್ಸ್ ಕೈಲಿ 41 ರನ್ ಹೊಡೆಸ್ಕೊಂಡಿದ್ದಾರೆ. ಹಂಗೆ ನೋಡೋದ್ರೆ ಟಾಪ್ ಆರ್ಡರ್ ಮಾರ್ನಸ್ ಲಬೂಷನ್ ಒಬ್ಬರೇ ಒಂದು 70 ರನ್ ಹೊಡೆದಿರೋದು. ಅವ್ರು ಬಿಡ್ತಾರೆ, ಯಾರು ಕೂಡ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಈ ಕಡೆ ಬಂದ್ಬಿಟ್ಟು ಟೇಲೆಂಟರ್ಸ್ ಎಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾರಲ್ಲ, ಏನು ಗುರು ಟೇಲೆಂಟರ್ಸ್ ಕೈಲಿ ಇಕ್ಕಿಸ್ಕೊಂತ ಇದ್ದಾರೆ ಅವರು ಅಂತ ಕೇಳಿದಿರ ಕ್ವಶನ. ಹೌದು, ಯಾಕೋ ಒಂಥರ ಮೇಲ್ಗಡೆ ವಿಕೆಟ್ಸ್ ಎಲ್ಲ ಸಲೀಸಾಗಿ ಎತ್ಬಿಟ್ರು, ಕೆಳಗಡೆ ವಿಕೆಟ್ಸ್ನ ಎತ್ತೋದಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡೋರು ನಮ್ಮ ಇಂಡಿಯಾ. ಬಾಲ್ ಹೋಲ್ಡ್ ಆಗ್ತಾ ಇದ್ದಂಗೆ ಒಂಥರ ಫ್ಲಾಟ್ ಆಗಿ ಹೋಗ್ಬಿಡ್ತು. ಬಾಲ್ ಸೀದಾ ಬರ್ತಾ ಇತ್ತು. ಸಿಕ್ಕಾಪಟ್ಟೆ ಕಷ್ಟ ಆಯಿತು ಬೌಲರ್ಸ್ಗಳಿಗೆ ಬೋಲ್ ಮಾಡೋದು. ಆ್ಯಂಡ್ ಡ್ರಾಪ್ ಚಾನ್ಸ್ಗಳು ಕೂಡ ಸಿಕ್ಕಾಪಟ್ಟೆ. ಇವತ್ತು ಯಶಸ್ವಿ ಜಯಸ್ವಾಲ್ ಅಂತೂ ಪಾಪ ಉಗಿಸ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿದೆ ರೋಹಿತ್ ಶರ್ಮಾ ಅವ್ರ ಕೈಲಿ. ಎಷ್ಟು ಡ್ರಾಪ್ ಹೋಗೋರು, 3 ಕ್ರೂಷಿಯಲ್ ಕ್ಯಾಚ್ನ ಡ್ರಾಪ್ ಮಾಡಿದ್ದು. ಮಾರ್ನಸ್ ಲಬೂಷೇನು ಎಷ್ಟು 40s ಇದ್ದಾಗ ಕ್ಯಾಚ್ ಬಂದಿತ್ತು. ಅವ್ರು ಹಾಫ್ ಸೆಂಚುರಿನೇ ಕಂಪ್ಲೀಟ್ ಮಾಡ್ತಿರಲಿಲ್ಲ, ಅವಾಗ ಕ್ಯಾಚ್ ಡ್ರಾಪ್ ಮಾಡಿದ್ರು. ಮಿಲ್ನರ್ ಕ್ಯಾಚ್ ಡ್ರಾಪ್ ನಾವು ಮಾಡಿದ್ರು. ಇವತ್ತೊಂಥರ ಡೇ ಟು ಫರ್ಗೆಟ್ ಅಂತ ಹೇಳಬೇಕು ಪಾಪ ಯಶಸ್ವಿ ಜಯಸ್ವಾಲ್. ನಾಳೆ ಒಂದು ಫ್ರೆಶ್ ಮೈಂಡಲ್ಲಿ ಬರಬೇಕಾಗಿದೆ ಯಶಸ್ವಿ ಜಯಸ್ವಾಲ್. ಸಿಕ್ಕಾಪಟ್ಟೆ ಒಂಥರ ಮುಖ ಎಲ್ಲ ಸಪ್ಪು ಮಾಡ್ಕೊಂಡು ಮೊರೆ ಹಾಕೊಂಡ್ಬಿಟ್ಟಿದ್ರು. ಲಾಸ್ಟಿಗೆ ಅವ್ರನ್ನ ಒಂದು ಸರ್ಕಲಲ್ಲಿ 30 ಯಾರ್ಡ್ ಸರ್ಕಲಲ್ಲೇ ಇಟ್ಕೊಂಡಿಲ್ಲ, ಈಚೆ ಕಡೆ ಕಳಿಸ್ಬಿಟ್ಟಿದ್ರು. ಹೋಗಪ್ಪ ನೀನು ಕ್ಯಾಚ್ ಡ್ರಾಪ್ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತೆ, ಈಚೆ ಕಡೆ ಹೋಗಿ ನಿಂತ್ಕ ನೀನು ಅಂತ. ಯಾಕಂದರೆ ಮುಂದೆ ನಿಲ್ಸ್ಕೊಂಡ್ರೆ ಕ್ಯಾಚ್ ಡ್ರಾಪ್ ಮಾಡ್ತಾರೆ, ಸ್ಲಿಪ್ಪಲ್ಲಿ ನಿಲ್ಸ್ಕೊಂಡ್ರೆ ಕ್ಯಾಚ್ ಡ್ರಾಪ್ ಮಾಡ್ತಾರೆ, ಎಲ್ಲಿ ನಿಲ್ಸ್ಕೊಂಡ್ರೆ ಕ್ಯಾಚ್ ಡ್ರಾಪ್ ಮಾಡ್ತಾರೆ. ಸೊ 3 ಕ್ಯಾಚ್ ಡ್ರಾಪ್ ಮಾಡಿದ್ವಿ ಇವತ್ತು. ಲಿಟ್ರಲಿ ಇವತ್ತು ಅವರಿಗೆ ಆ ಡೇ ಅಲ್ಲ ಅಂತ ಬಿಟ್ಬಿಡ್ಬೇಕಷ್ಟೇನೆ. ಸೊ ಇಂಡಿಯನ್ಸು ಆ್ಯಕ್ಚುಲಿ ಫಸ್ಟು ನಮ್ಮ ಇಂಡಿಯಾದಿಂದ ಸ್ಟಾರ್ಟ್ ಮಾಡೋಣ. ನಿತೀಶ್ ಕುಮಾರ್ ರೆಡ್ಡಿ ಆ್ಯಂಡ್ ಸಿರಾಜ್ ಭಯ್ಯ ಇಬ್ಬರು ಕೂಡ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬಂದರು. ಇವತ್ತು ನಾವು ಹೊಡೆಯೋಕ್ಕಾಗಿದ್ದು ಕೇವಲ 11 ರನ್ನು ಮಾತ್ರ. 369 ರನ್ಗೆ ನಾವು ನಮ್ಮ ಇನ್ನಿಂಗ್ಸ್ನ ಎಂಡ್ ಮಾಡಿ 105 ರನ್ ಲೀಡ್ನ ಆಸ್ಟ್ರೇಲಿಯಾಗೆ ಕೊಡಬೇಕಾಗಿ ಬಂತು. ನಿತೀಶ್ ಕುಮಾರ್ ರೆಡ್ಡಿದು ಒಂಥರ ಕಾಂಟ್ರವರ್ಷಿಯಲ್ ಡಿಸಿಷನ್ ಆಗೋಗ್ಬಿಟ್ಟಿತ್ತು ಅಂಪೈರ್ದು. ಅದು ಔಟ್ ಇಲ್ವಾ ಅಂತ ಫಸ್ಟ್ ಟೈಮ್ ಅವ್ರು ಔಟ್ ಆದಾಗ. ಬಟ್ ಎನಿವೇ ಅವ್ರು ಔಟ್ ಆಗೋ ಥರನೇ ಆಯಿತು. ಒಂದನ್ನು ಕೂಡ ಅಲ್ಲಿಂದ ಆಚೆಗೆ ಬರಲಿಲ್ಲ. ಪ್ಯಾಟ್ ಕಮಿನ್ಸ್ ಅವರು ಬೌಲಿಂಗಲ್ಲಿ ಔಟ್ ಆದಂಥದ್ದು. ಗ್ರೌಂಡ್ ಶಾಟ್ ಆಗಿದೆ, ಗ್ರೌಂಡ್ ಶಾಟ್ ಆಗಿಲ್ವ ಅಂತ ಚೆಕ್ ಮಾಡಬೇಕು ಅಂತ ಥರ್ಡ್ ಅಂಪೈರ್ ಹತ್ರ ಹೋಗ್ತೀವಿ ಅಂತ ಹೋಗ್ತಾರೆ ಆನ್ಫೀಲ್ಡ್ ಅಂಪೈರು. ಅಲ್ಲಿ ಡಿಸಿಷನ್ ಬರುತ್ತೆ ನಿತೀಶ್ ಕುಮಾರ್ ರೆಡ್ಡಿ ಔಟ್ ಇಲ್ಲ ಅಂತ. ಇವರು ಆ ಡಿಸಿಷನ್ ವಿರುದ್ಧವಾಗಿನೇ ಇನ್ನೊಂದ್ಸಲಿ ನಾನು ರಿವ್ಯೂ ತಗೊಂತೀನಿ ಅಂತ ರೊಚ್ಕೆದ್ರು ಪ್ಯಾಟ್ ಕಮಿನ್ಸ್ ಅವರು. ಅಮಿಕಾಂಡ್ ಆಡ್ರಪ್ಪ ಅಲ್ಲಿ ನಾಟ್ ಔಟು ಅಂತ ಫೈನಲ್ ಡಿಸಿಷನ್ ಬಂದು ತಿರ್ಗಾ ಆಡ್ತಾ ಇದ್ದಂಗೆ ನ್ಯಾಥನ್ ಲೈನ್ ಅವರ ಬೌಲಿಂಗಲ್ಲಿ ಲಾಂಗ್ ಆಫಲ್ಲಿ ಔಟ್ ಆದ್ರಷ್ಟೇ ನಿತೀಶ್ ಕುಮಾರ್ ರೆಡ್ಡಿ. ಅಲ್ಲಿಗೆ ನಮ್ಮ ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದ್ದಂಗೆ ಆಸ್ಟ್ರೇಲಿಯಾದವರು ಬಂದರು ಬ್ಯಾಟಿಂಗ್ ಆಡೋದಕ್ಕೆ. ಇವತ್ತು ಉರ್ಸಿದ್ರು ಸರಿಯಾಗಿ ಉರ್ಸಿದ್ರು ಗುರು ಸ್ಯಾಮ್ ಕಾನ್ಸ್ಟನ್ಸ್ಗೆ. ವಿರಾಟ್ ಕೊಹ್ಲಿ ಉರ್ಸೋದೇ ಬೇಡ ಇವತ್ತು. ಉರ್ಸಿದ್ರು, ಬೇರೆ ಉರ್ಸಿದ್ರಲ್ಲಿ ನಮ್ಮ ಸಿರಾಜ್ ಭಯ್ಯ ಉರ್ಸಿದ್ರು ಆ್ಯಂಡ್ ಬುಮ್ರಾನೇ ಉರ್ಸಾಕ್ಬಿಟ್ರು. ಬುಮ್ರಾ ಅವ್ರು ಹೆಂಗೆ ಟಿಳಿಂಗ್ ಅಂತ ಬೋಲ್ಡ್ ಮಾಡ್ತಾ ಇದ್ದಂಗೆ ಲಾಸ್ಟ್ ಇನ್ನಿಂಗ್ಸಲ್ಲಿ ಆದರೆ ಏನು ಗಿರಿಕೊಂಡೆಲ್ಲ ತಾರಾಮಾರ್ಯಾಗೆ ಹಿಗ್ಗಾಮುಗ ತತ್ಕಿದ್ರು ಬುಮ್ರಾಗೆ. 1 ಓವರ್ಲಂತೂ 6 4 ಅಂತ ಹಿಂದೆಗಡೆನೇ ಹೊಡೆದ್ರು ಶಾಟ್ಗಳನ್ನ. ಸೊ ಆ ಶಾಟ್ ಹೊಡೆದಿದ್ದು ಉರಿಲೋ ಗೊತ್ತಿಲ್ಲ, ಒಟ್ಟಲ್ಲಿ ವಿರಾಟ್ ಕೊಹ್ಲಿಗೆ ಇವ್ರು ಉರ್ಸಿದ್ರಲ್ಲ. ಸೊ ಅದೇ ಥರ ಸಿಮಿಲರ್ ಆಗಿ ಆ ಕ್ರೌಡ್ನ ವಿರಾಟ್ ಕೊಹ್ಲಿ ಔಟ್ ಆದಾಗ ಫಸ್ಟ್ ಇನ್ನಿಂಗ್ಸಲ್ಲಿ ಕ್ರೌಡ್ಗೆ ಚೇರ್ ಮಾಡಿ ಅಂತ ಸ್ಯಾಮ್ ಕಾನ್ಸ್ಟನ್ಸ್ ಅವರು ಯಾವ ಥರ ಹೇಳಿದ್ರು ಅದೇ ರೀತಿಯಲ್ಲಿ ಇಬ್ಬರೂ ಕೂಡ ಸಿರಾಜ್ ಭಯ್ಯ ಜೊತೆಗೆ ಬುಮ್ರಾ ಇಬ್ಬರೂ ಕೂಡ ಉರ್ಸಿದ್ದು. ಇವ್ರು ಔಟ್ ಆಗ್ತಾ ಇದ್ದಂಗೆ ಬುಮ್ರಾ ಈ ಥರ ಸೆಲೆಬ್ರೇಷನ್ ಮಾಡೇ ಇಲ್ಲ, ಯಾರಿಗೂ ಕೂಡ ಮಾಡಲಿಲ್ಲ. ಸುಮ್ಮನೆ ಹಿಂಗೆ ಅನ್ಕೊಂಡು ಸ್ಮೈಲ್ ಕೊಟ್ಕೊಂಡು ಹೋಗೋರು ಅಷ್ಟೇನೆ. ಯಾರನ್ನೇ ಔಟ್ ಮಾಡಿ ಯಾವುದೇ ಟಾಪ್ ಕ್ವಾಲಿಟಿ ಬ್ಯಾಟರ್ನ ಔಟ್ ಮಾಡಿದ್ರು ಕೂಡ. ಬಟ್ ಈ ಥರ ಸೆಲೆಬ್ರೇಷನ್ ಕಿರ್ಚಿ ಅನ್ನೋ ಥರ ಸೆಲೆಬ್ರೇಷನ್ ಏನಿದೆ. ಸೊ ಇದು ಡೈರೆಕ್ಟಾಗೆ ಅವ್ರಿಗೆ ಇಂಪ್ಲಾಯ್ಸ್ ಅಂತ ಗೊತ್ತಾಗ್ತಿತ್ತು. ಇವ್ರು ಮಾಡೋಂಥ ಸೆಲೆಬ್ರೇಷನ್ಗೆ ಮತ್ತೆ ಕೊಡ್ತಾ ಇದೀವಿ ತಗೊಳ್ಳಿ ಅನ್ನೋ ಥರ ಇತ್ತು. ಆಮೇಲೆ ಸಿರಾಜ್ ಅಣ್ಣ ಕೂಡ ಅದೇ ರೀತಿ ಸೆಲೆಬ್ರೇಷನ್ ಮಾಡಿದ್ರು. ಮಾರ್ನಸ್ ಲಬೂಷನ್ ಅವರು ಆಲ್ಮೋಸ್ಟ್ ಒಂದು 70 ರನ್ ಹೊಡೆದಿದ್ರು.
ಅವ್ರನ್ನ LBW ಎತ್ತುತ್ತಾ ಇದ್ದಂಗೆನೇ ಸಿರಾಜ್ ಅಣ್ಣ ಕೂಡ ಅದೇ ಥರ ಸೆಲೆಬ್ರೇಷನ್ ಮಾಡಿದ್ದು. ಕಿರ್ಚಿ 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 ಅನ್ನೋ ಥರ ಅದು ಕೂಡ ಸ್ಯಾಮ್ ಕಾನ್ಸ್ಟಾಸ್ಗೆನೇ ಒಂಥರ ಅಪ್ಲಿಕಬಲ್ ಆಗತ್ತರನೇ ಇತ್ತು. ಇಬ್ರು ಓಪನರ್ಸ್ ಕೂಡ ಬೋಲ್ಡ್ ಆಗಿದ್ದು. ಉಸ್ಮಾನ್ ಖವಾಜಾ ಒಂಥರ ಹೋದ ಸ್ಟಂಪ್ಸ್ ಬಂದ್ಬಿಟ್ಟು ಬಿಡ್ತಾ ಇದ್ದಂಗೆ ರಮ್ಮ ನಂಗೆ ಬಾಲ್ನ ಸಿರಾಜ್ ಭಯ ಟ್ಲಿಂಗ್ ನಂಗೆ ಹಾರ್ಕೊಂಡೋಗಿದ್ದು ಸ್ಟಂಪ್ಸು. ಸ್ಯಾಮ್ ಕಾನ್ಸ್ಟಾಸು ಕೂಡ ಬೋಲ್ಡ್ ಆಗಿದ್ದು. ಸೊ ಇಬ್ರು ಓಪನರ್ಸ್ ಬೇಗನೆ ಹೋದ್ರು. ಹಂಗೆ ನೋಡೋಕೆ ಹೋದ್ರೆ ಲಬುಶೇನ್ ಒಂದು ಎಂಡಲ್ಲಿ ನಿಂತ್ಕೊಂಡಿದ್ರು. ಇನ್ನೂ ಒಂದು ಎಡಲ್ಲಿ ಸ್ಟೀವ್ ಸ್ಮಿತ್ ಬಂದ್ಬಿಟ್ಟು ಆಡಿದ್ರು. ಸ್ಟೀವ್ ಸ್ಮಿತ್ ಫಸ್ಟ್ ಇನ್ನಿಂಗ್ಸಲ್ಲಿ ಕಡಕ್ಕಾಗೆ ಪರ್ಫಾರ್ಮ್ ಮಾಡ್ರು. ಹಂಗೆ ನೋಡೋಕೆ ಹೋದ್ರೆ ಸಿರಾಜ್ ಅಣ್ಣ ಆಯ್ತಾ ಮಸ್ತ್ ಸ್ಪೆಲ್ ಅಂತ ಹೇಳಬೇಕು ಗುರು. ಯಾಕೆಂತಂದರೆ ನೋಡಿ ಟಾಪ್ 4 ವಿಕೆಟ್ ತೊಗೊಂಡು ನೋಡ್ತು ಅಂದರೆ 3 ವಿಕೆಟ್ನ ಸಿರಾಜ್ ಭಯನೇ ಎತ್ತಿದ್ದಾರೆ. ಅದರಲ್ಲಿ ಸ್ಟೀವ್ ಸ್ಮಿತ್ ಅವರ ವಿಕೆಟು ಒಂದು ಕೊಲ್ಟೆ ವಿಕೆಟ್ ಅಂತ ಹೇಳ್ಬೋದು. ಕೊಲ್ಟೆ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಅವರು ಅದು ಔಟ್ ಆಗೋಂಥ ಬಾಲೇನೇ ಅಲ್ಲ, ಅವರನ್ನೇ ಎಲ್ಲೋ ಇರೋವಂಥ ಬಾಲ್ ಆಲ್ಮೋಸ್ಟ್ ವೈಡ್ ಲೈನ್ ಹೋಗ್ತಾ ಇರೋಂಥ ಬಾಲ್ನ ಎಟಕಿಸ್ಬಿಟ್ಟು ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿರೋವಂಥದ್ದು. ಸೊ ಅನ್ಫಾರ್ಚುನೇಟು ಅಂತಲೇ ಹೇಳೋಕ್ಕಾಗಲ್ಲ, ಅವ್ರದ್ದೇ ಮಿಸ್ಟೇಕಿಂದ ಅವ್ರು ಔಟ್ ಆಗಿದ್ದಾರೆ ಅಷ್ಟೇ. ಅದು ವಿಕೆಟ್ ಟೇಕಿಂಗ್ ಬಾಲೇ ಅಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಸೊ ಬಿಡಿ, ಸಿರಾಜ್ ಅಣ್ಣ ಕಡಕ್ಕಾಗಿ ವಿಕೆಟ್ ಎತ್ತಿದ್ದಾರೆ. ಆ್ಯಂಡ್ ಒಂಥರ ಹಂಗೆ ರ್ಯಾಪಿಡಾಗಿ ವಿಕೆಟ್ಸ್ಗಳು ಬಿತ್ತು ಪಟ 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 ಅಂತ. ಆ್ಯಕ್ಚುಲಿ ಎಷ್ಟು 2 ವಿಕೆಟ್ ಡೌನ್ ಆಗಿದ್ದು 80 ರನ್ಗೆ 2 ವಿಕೆಟ್ ಡೌನ್ ಆಗಿತ್ತು ಅಷ್ಟೇ. ಆಮೇಲೆ 91ಗೆ 6 ವಿಕೆಟ್ ಡೌನ್ ಆಗಿತ್ತು. ಆ ಥರ ಪ್ರದರ್ಶನ ಬಂದಿದ್ದು ಸಿರಾಜ್ ಅಣ್ಣ ಆ್ಯಂಡ್ ಮೇಯ್ನ್ ಆಗಿ ಜಸ್ಪ್ರೀತ್ ಬುಮ್ರಾ ಅವರಿಂದ. ಈ ಕಡೆ ಟ್ರಾವೆಸ್ ಹೆಡ್ಡು ಹೋಗೆ, ಆಮೇಲೆ ಅಲೆಕ್ಸ್ ಕ್ಯಾರಿನೂ ಹೋಗೆ, ಆಮೇಲೆ ಇನ್ನೊಬ್ರು ಮಧ್ಯದಲ್ಲಿ ಮಿಚೆಲ್ ಮಾರ್ಷ್ನು ಹೋಗಿ 3 ಜನ ಹಂಗೆ ಪಟ 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 ನಂಗೆ ಉದ್ರೋಗ್ಬಿಟ್ರು. ಜಸ್ಪ್ರೀತ್ ಬುಮ್ರಾ ಅವರ ಸ್ಪೆಲ್ಲಿಗೆ ಪಟ 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 ನನಗೆ 80ರಿಂದ 91ಕ್ಕೆ 6 ವಿಕೆಟು. 91ಕ್ಕೆ 6 ವಿಕೆಟ್ ಆಯಿತು ಅಂದರೆ ಅಲ್ಲಿಂದ ಕಂಟ್ರೋಲಿಗೆ ತೊಗೊಂಡ್ರು ತಿರ್ಗಾ ಆಸ್ಟ್ರೇಲಿಯಾದವರು. ಒಂಥರ ಈ ಮ್ಯಾಚ್ ಒಂಥರ ಈ ಒಂದು ಇನ್ನಿಂಗ್ಸ್ ಒಂಥರ ಸಿಕ್ಕಾಪಟ್ಟೆ ಅನ್ಸರ್ಟಿನಿಟಿಯಲ್ಲಿತ್ತು. ಈ ಕಡೆ ಇಂಡಿಯಾ ಪೀಕ್ ಮಾಡ್ತು ಅಂದರೆ ಮತ್ತೆ ಆಸ್ಟ್ರೇಲಿಯಾದವರು ಕೆಳಗಡೆ ಬಾಟಮಿಂದ ಪೀಕ್ ಮಾಡಿದ್ದು. ಟ್ರಾವೆಸ್ ಹೆಡ್ನ ಕಟ್ ಆಗ್ತು ಅಂತಂದರೆ ಒಂಥರ ಮ್ಯಾಚಿಗೆ ಬಂದ್ವಿ ಅನ್ನೋ ಲೆಕ್ಕನೇ. ಲಾಸ್ಟ್ ಇನ್ನಿಂಗ್ಸ್ ನೋಡಿದ್ರೆ ಡಕ್ ಔಟು, ಈ ಇನ್ನಿಂಗ್ಸ್ ನೋಡಿದ್ರೆ ಒಂದೇ ಒಂದು ರನ್ನು ಕಣ್ಮುಂದನೇ ಇಡ್ಸ್ಕೊಂಡಿದ್ದಂಥ ಫೀಲ್ಡರ್ಗೆ ಸೀದಾ ನಿತೀಶ್ ರೆಡ್ಡಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಟ್ರಾವೆಸ್ ಹೆಡ್ಡು ಮಿಚಿಲ್ ಮಾರ್ಷ್ ನೋಡ್ರೆ ಕೀಪರ್ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಒಂಥರ ಅನ್ಸರ್ಟೇನ್ ಆಗಿ ಕಾಣಿಸಿದ್ರು ಮಿಚಿಲ್ ಮಾರ್ಷು. ಆಮೇಲೆ ಅಲೆಕ್ಸ್ ಕ್ಯಾರಿ ಬೋಲ್ಡ್ ಆಗಿದ್ದು, ಸಖತ್ ಬಾಲ್ ಆಗಿಬಿಟ್ರು ಜಸ್ಪ್ರೀತ್ ಬುಮ್ರಾ ಅವರು. ಆಮೇಲೆ ಇನ್ನೇನು ಆಲ್ ಔಟ್ ಆಗಿಲ್ಲ, ಇನ್ನೇನು ಆಡ್ತಾನೆ ಇದ್ದಾರೆ. ಒಟ್ನಲ್ಲಿ ನೋಡಿ ಯಾವ ಥರ ಇದೆ ಅಂತ. ಪ್ಯಾಟ್ ಕಮಿನ್ಸು ಬಂದ್ಬಿಟ್ಟಲ್ಲಿ 41 ರನ್ಗಳನ್ನ ಸ್ಟ್ಯಾಂಡ್ನ ಕೊಡ್ತಾರೆ. ಅವ್ರನ್ನ ಔಟ್ ಮಾಡಿದ್ದು ರವಿ ಜಡೇಜಾ ಅವರು. ಸ್ಲಿಪ್ಪಲ್ಲಿ ರೋಹಿತ್ ಶರ್ಮಾ ಚೆನ್ನಾಗಿ ಕ್ಯಾಚ್ನ ತೊಗೊಂಡ್ರು. ಸೊ ಒಟ್ನಲ್ಲಿ ಕಾಟ ಅಂತೂ ಕೊಟ್ಟರು. ಫಸ್ಟ್ ಇನ್ನಿಂಗ್ಸಲ್ಲಿ ಬೇರೆ 40+ ಹೊಡೆದಿದ್ದಾರೆ, ಈ ಇನ್ನಿಂಗ್ಸ್ ಬೇರೆ 40+ ಹೊಡೆದಿದ್ದಾರೆ. ಈ ಕಡೆ ನೋಡಿ ಬಾಟಮಲ್ಲಿ ಕಾಂಟ್ರಿಬ್ಯೂಷನ್ ಬರ್ತಿದೆ. ನ್ಯಾಥನ್ ಲಯನ್ ಅವರು 41 ರನ್ನುಗಳು. ಲಿಟ್ರಲಿ ನ್ಯಾಥನ್ ಲಯನ್ ಕೈಲಿ ಲಾಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿಸ್ತಾ ಇದ್ದಾರೆ ಇವರು ಬೋಲ್ಯಾಂಡು ಮತ್ತು ಇವ್ರ ಕೈಲಿ. ಏನು ಗುರು ಇದನ್ನ ಬಿಲ್ಡ್ ಮಾಡಿಸ್ತಾ ಇದ್ದೀರಾ? ಲಾಸ್ಟ್ ವಿಕೆಟ್ ಎತ್ತಕ್ಕೆ ಎಷ್ಟೊತ್ತು ಬೇಕು? 20 ಓವರ್ ತಗೊಂಡಿದ್ದಾರೆ ಗುರು, ಇನ್ನೂ ಲಾಸ್ಟ್ ವಿಕೆಟ್ ಎತ್ತಕ್ಕಾಗಿಲ್ಲ ನಮ್ಮ ಇಂಡಿಯಾ ಕೈಯಲ್ಲಿ. ಹಂಗೆ ನೋಡೋಕೆ ಹೋದರೆ ಇವತ್ತು ನೀವು ಹೇಳ್ಬೋದು ಸಿರಾಜ್ ಅಣ್ಣ ಮಸ್ತ್ ಬೌಲಿಂಗ್ ಮಾಡಿದರೆ, ಬುಮ್ರಾ ಮಸ್ತ್ ಬೌಲಿಂಗ್ ಮಾಡಿದ್ರೆ ಅಂತ ಹೇಳ್ಬೋದು. ಪಾಪ ಆಕಾಶ್ ದೀಪ್ ಅವರ ಬೌಲಿಂಗ್ನು ಕೂಡ ಮೆಚ್ಕೊಳ್ಳೇಬೇಕು ಗುರು. ಯಾಕಂದರೆ ಅವ್ರ ಬೌಲಿಂಗಲ್ಲಿ ಕ್ಯಾಚ್ ಡ್ರಾಪ್ ಕೊಡೋ ಜೊತೆಗೆ ಬಾಲೇ ಹಿಡಿತಾ ಇಲ್ಲ, ಆ ಥರ ಎಲ್ಲ ಹೋಗ್ತಾ ಇದೆ. ಬಾಲ್ ಒಂಥರ ಸಿಕ್ಕಾಪಟ್ಟೆ ಅನ್ಲಕ್ಕಿ ಅಂತ ಹೇಳ್ಬೇಕು ಇವತ್ತು. ಆಕಾಶ್ ದೀಪ್ ಅವರು ಒಳ್ಳೆ ಬೌಲಿಂಗ್ನ ಮಾಡ್ತಾ ಇದ್ದಾರೆ, ಬಟ್ ಆದರೂ ಕೂಡ ವಿಕೆಟ್ಸ್ ಬೀಳ್ತಾ ಇಲ್ಲ. ಈ ಕಡೆ ಯಶಸ್ವಿ ಜೈಸ್ವಾಲ್ಗೆ ಒಂಥರ ಬ್ಯಾಡ್ ಡೇ ಆಗೋಗ್ಬಿಟ್ಟಿದೆ. ಈ ದಿನಾನೇ ಮರ್ತೋಗ್ಬಿಡಬೇಕು. ಅಷ್ಟು ನಂಬರ್ ಆಫ್ ಕ್ಯಾಚಸ್ನ ಬಿಟ್ಟಿದ್ದಾರೆ ಯಶಸ್ವಿ ಜೈಸ್ವಾಲ್ ಅವರು. ಏನು ಕೂಡ ಆಗಲಿಲ್ಲ, 3 ಕ್ಯಾಚ್ನ ಬಿಟ್ಕೊಂಡು ಈಚೆ ಕಡೆನೇ ಕಳಿಸ್ಬಿಟ್ಟಿದ್ರು ಕಡೆಗೆ. ಇವಾಗ ಅಲ್ಟಿಮೇಟ್ಲಿ ಇಬ್ಬರು ಆಡ್ತಾ ಇದ್ದಾರೆ. ಈ ಆಸ್ಟ್ರೇಲಿಯಾದವ್ರು ಅದು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಡಿಕ್ಲೇರ್ ಅದು ಯಾವಾಗ ಕೊಡ್ತಾರೆ ಅಂತಲೂ ಕೂಡ ಗೊತ್ತಿಲ್ಲ. ಡಿಕ್ಲೇರ್ ಕೊಡ್ತಾರೆ ಅಥವಾ ಆಲ್ ಔಟ್ ಆಗೋವರೆಗೂ ವೆಯ್ಟ್ ಮಾಡ್ತಾರೆ, ವಿಕೆಟ್ ಬೀಳೋವರೆಗೂ ವೆಯ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕೋ ಅವ್ರು ಸೀನ್ ನೋಡ್ತಾರೆ ವಿಕೆಟ್ ಬೀಳೋವರೆಗೂ ವೆಯ್ಟ್ ಮಾಡ್ತಾನೆ ಕಾಣಿಸ್ತಾ ಇದೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಆಸ್ಟ್ರೇಲಿಯಾಗೆ ಭಯ ಬಂದಿದೆ ಅಂತ ಅನ್ನಿಸಿದೆ ಮಗ. ಯಾಕಂದರೆ ಇಂಡಿಯಾ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ, ನಿತೀಶ್ ರೆಡ್ಡಿ ಅವರ ಪರ್ಫಾರ್ಮೆನ್ಸು, ವಾಷಿಂಗ್ಟನ್ ಸುಂದರ್ ಅವರ ಪರ್ಫಾರ್ಮೆನ್ಸು ಯಾವ ಥರ ಬೌನ್ಸ್ ಬ್ಯಾಕ್ ಆಯಿತು ಬಾಟಮಿಂದ, ಇವರು ಕೂಡ ಹಂಗೆ ನೋಡೋಕೆ ಹೋದರೆ ಅದೇ ರೀತಿ ಒಂಥರ ಬೌನ್ಸ್ ಬ್ಯಾಕ್ ಆಗಿದ್ದಾರೆ. ಪ್ಯಾಟ್ ಕಮಿನ್ಸ್ ಅವರ ಪರ್ಫಾರ್ಮೆನ್ಸು ಜೊತೆಗೆ ಈ ಕಡೆ ನ್ಯಾಥನ್ ಲಯನ್ ಅವರ ಪರ್ಫಾರ್ಮೆನ್ಸ್ ಅದೇ ಥರನೇ ಬಂದಿದೆ. ಯಾಕಂದರೆ ಇವರು ಕೂಡ 91 for 6 ಇದ್ರು. ಆ ರೇಂಜಿಗೆ ಕೊಲ್ಯಾಪ್ಸ್ ಆಗಿದ್ದಂಥ ಆಸ್ಟ್ರೇಲಿಯನ್ ಟೀಮು ಮತ್ತೆ ಬೌನ್ಸ್ ಬ್ಯಾಕ್ ಆಗಿದ್ರೆ 200+ ಹೊಡಿಬೇಕು ಅಂತ ಅಂದರೆ ಇವರಿಬ್ಬರ ಕಾಂಟ್ರಿಬ್ಯೂಷನ್, ಬಾಟಮಲ್ಲಿ ಇವರಿಬ್ಬರ ಕಾಂಟ್ರಿಬ್ಯೂಷನ್ ಏನು ಬಂತು, ಮಾರ್ನಸ್ ಲಬುಶೇನ್ ಅವರ ಜೊತೆಗೆ ಏನು ಬಂತು, ಸೊ ಅದು ಕೂಡ ಮುಖ್ಯವಾಯಿತು. ಸೊ ಅಲ್ಟಿಮೇಟ್ಲಿ 333 ರನ್ನು ಗುರು. 333 ರನ್ ಲೀಡ್ ಅಂತಂದರೆ ಹೆವಿ ಆಯಿತು ಗುರು ಲಾಸ್ಟ್ ಇನ್ನಿಂಗ್ಸ್ಗೆ. ಇದು ಇವ್ರು ಡಿಕ್ಲೇರ್ ಕೊಡ್ಬೇಕು. ಹಂಗೆ ನೋಡೋಕೆ ಹೋಯ್ತು ಅಂದರೆ 333 ರನ್ನು ನೀನು ಕಂಪ್ಲೀಟ್ ಡೇ ಕೊಟ್ಟರು ಕೂಡ ಹೊಡೆಯೋದು ಸಿಕ್ಕಾಪಟ್ಟೆ ಕಷ್ಟನೇ ಲಾಸ್ಟ್ ಡೇಲಿ. ಬಟ್ ವಿಕೆಟ್ ಏನು ಅಷ್ಟೊಂದೇನೋ ಅನ್ಸರ್ಟೇನ್ ಆಗಿ ಕಾಣಿಸ್ತಿಲ್ಲ. ಏನೋ ಬ್ಯಾಟಿಂಗ್ ಆಡೋದಕ್ಕೆ ತೀರಾ ಕಷ್ಟವಾಗೋಗ್ಬಿಟ್ಟಿದೆ ವಿಕೆಟು ಅನ್ನೋ ಥರ ಏನಿಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂದರೆ ನೀವೆಲ್ಲ ನೋಡಿದ್ದೀರಾ, ಬ್ಯಾಟಿಂಗ್ ಆಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ತಿಳ್ಕಾಡ್ತವ್ರೆ, ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಏನಿಲ್ಲ. ಫ್ಲಾಟಾಗೇನೇ ಇದೆ ವಿಕೆಟು, ಸೀದ್ಸಿದ ಬ್ಯಾಟಿಂಗ್ ಏನೋ ಬರ್ತಾ ಇದೆ ಬಾಲು. ನಾಳೆನೂ ಕೂಡ ಇದೇ ಥರ ಏನು ಡಿಫ್ರೆನ್ಸ್ ಆಗೋದಿಲ್ಲ, ಚೆನ್ನಾಗೇನೆ ಇದೆ ವಿಕೆಟು ಬ್ಯಾಟಿಂಗ್ ಆಡೋದಕ್ಕೆ ಅಂತ. ಫುಲ್ಲು ರಿಟೈರ್ಡ್ ಆಗೋಗ್ಬಿಟ್ಟಿದೆ. ಫುಲ್ ಹೆಂಗೋಗಿ ಎಲ್ಲೆಲ್ಲ ಎಗಿರ್ತಿದೆ, ತಲೆ ಮೇಲೆಲ್ಲ ಹೋಗ್ತಾ ಇದೆ ಬಾಲು. ಕೆಳಗಡೆ ಫುಲ್ಲು ಬಾಟಮಿ, ಕೆಳಗಡೆ ನೆಲದಲ್ಲೇ ಬರ್ತಾ ಇದೆ ಬಾಲು ಅನ್ನೋ ಥರ ಎಲ್ಲ ಏನು ಆ ಥರ ಆ ಮಟ್ಟಿಗೆ ಏನು ಕಷ್ಟ ಏನು ಕಾಣಿಸ್ತಾ ಇಲ್ಲ. ಹಂಗೆ ನೋಡೋಕೆ ಹೋದರೆ ಹಂಗಿತ್ತು ಅಂತಂದರೆ ಇವರಿಬ್ಬರು ಏನಕ್ಕೆ ಆಡ್ತಾ ಇದ್ರು. ಈ ಕಡೆ 20 ಓವರ್ ಆಡಿದ್ದಾರೆ ಸ್ಕಾಟ್ ಬೋಲ್ಯಾಂಡು ಮತ್ತು ಇಲ್ಲಿ ನ್ಯಾಥನ್ ಲಯನ್ ಅವರಿಬ್ಬರು. ಆಡೋಕ್ಕೇ ಆಗ್ತಾ ಇರಲಿಲ್ಲ ಅವರಿಗೆ. ಇನ್ಫ್ಯಾಕ್ಟ್ ಬೌಲರ್ಸ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ಊಸ್ಟ್ ಆಗೋಗ್ಬಿಟ್ಟಿದ್ರೆ ಇಂಡಿಯನ್ ಬೌಲರ್ಸ್ಗಳು ಇವತ್ತು ಬೌಲಿಂಗ್ ಮಾಡಿ ಆ ಒಂದು ಹ್ಯೂಮಿಡ್ ಕಂಡೀಷನ್ಸಲ್ಲಿ.
ಅದಕ್ಕೆ ಬುಮ್ರಾ ಅವ್ರು ಬೌಲಿಂಗ್ ಮಾಡಲ್ಲ ಅಂತ ಅಂದಿದ್ರು. ಆಮೇಲೆ ಮತ್ತೆ ಲಾಸ್ಟಿಗೆ ಬಂದರು ಸ್ಪೆಲ್. ಒಟ್ಟಲ್ಲಿ ಆ ವಿಕೆಟ್ ರೀ ಎತ್ಕೊಬಿಟ್ಟಿತ್ತು ಅಂತ ಅಂದಿದ್ರೆ ಚೆನ್ನಾಗಿರೋದು ಗುರು. ಅದೇ ಇವ್ರು ಕ್ಯಾಚ್ ಹಿಡಿದಲ್ಲ ಪಾಪ KL ರಾಹುಲ್ ಎದ್ದು ಬಿದ್ದು ಕ್ಯಾಚ್ ಹಿಡಿದು ಹೆಂಗೆಂಗೋ ಪಲ್ಟಿಯೆಲ್ಲ ಹೊಡ್ಕೊಂಡು ಕ್ಯಾಚ್ನ ಹಿಡಿದ್ರು. ಅದೇನಾದ್ರು ನೋಬಾಲ್ ಆಗಿರಲಿಲ್ಲ ಅಂತಂದರೆ ಚೆನ್ನಾಗಿರೋದು. ಆಲ್ಔಟ್ ಆಗೋಗ್ಬಿಟ್ರು ಅವರು. ಇವಾಗ ನೋಡಿ ಏನು ಮಾಡ್ತಾರೆ ಅಂತ ಆಸ್ಟ್ರೇಲಿಯಾದವ್ರು ನಾಳೆ ಬಂದ್ಬಿಟ್ಟು ಅದು ಏನು ಕಿತ್ತುಗುಡ್ಡೆ ಹಾಕ್ತಾರೋ, ಏನು 350 ಹೊಡೆದ್ಬಿಟ್ಟು ಡಿಕ್ಲೇರ್ ಕೊಡಬೇಕು ಅಂತ ಅವರು ಇವ್ರು ಅಲ್ಲಿವರೆಗೂ ಬಿಟ್ಕೊಂತವ್ರಲ್ಲ ಗುರು. ಏನು ಮಾಡೋಣ, ಬೇಗ ಆಲ್ಔಟ್ ಎತ್ತಬೇಕು. ಲಾಸ್ಟ್ ವಿಕೆಟ್ ಎತ್ತದಕ್ಕೆ ಎಷ್ಟು ಇವನಜ್ಜಿ ಏನೇನೋ ಸರ್ಕಸ್ ಮಾಡ್ತಾವ್ರ ಅಲ್ಲಿ. ಎಲ್ಲರ ವಿಕೆಟು ಎತ್ತಿದ್ರು ಅಲ್ಲಿ 80ರಿಂದ 91ವರೆಗೂ 6 ವಿಕೆಟು ಟಕ 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 ನಂಗೆ ಪಟ 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 ನಂಗೆ ಬಿತ್ತು 4 ವಿಕೆಟು. ಇಲ್ಲಿ ನೋಡ್ತು ಅಂದರೆ ಲಾಸ್ಟ್ ವಿಕೆಟ್ ಎತ್ತೋದಕ್ಕೆ ಸಿಕ್ಕಾಪಟ್ಟೆ ಪರದಾಡ್ತಾವ್ರೆ. ನೋಡೋಣಮ್ಮ ಅದೇನಾಗುತ್ತೆ ಅಂತ. ಇನ್ನೂ ಈ ಡೇ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಸ್ಟೇಟಲ್ಲಿದೆ. ಒಟ್ಟಲ್ಲಿ ನನಗೇನೋ ಅನ್ನಿಸ್ದೆ ಈ ಡೇ ರಿಸಲ್ಟ್ ಬಂದೇ ಬರುತ್ತೆ ಅಂತ. ಇಂಡಿಯಾ ಡ್ರಾಗ್ ಅಂತೂ ನೋಡೋದಿಲ್ಲ. ಇಂಡಿಯಾ ಡ್ರಾಗ್ ನೋಡಿದ್ರೆ ನನ್ನ ಪ್ರಕಾರ ಇದು ಕಷ್ಟನೇ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ತಲ್ಲಿಟ್ಕೊಂಡು ನೋಡ್ತು ಅಂದರೆ ಇಂಡಿಯಾ ಈ ಮ್ಯಾಚ್ನ ಗೆಲ್ಲೇಬೇಕು. ಡ್ರಾಗ್ ನೋಡ್ತು ಅಂದರೆ ಡಿಪೆಂಡೆನ್ಸಿ ಇದು ಶ್ರೀಲಂಕಾ ಸೀರೀಸ್ ಮೇಲೆ ಬರುತ್ತೆ. ಸೊ ಅದೆಲ್ಲ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಗೆಲ್ಲೋದಕ್ಕೇ ನೋಡ್ತಾರೆ ಆದಷ್ಟು. ಒಂದು ವೇಳೆ ಏನಾದರೂ ಟಕ 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 ನಂಗೆ ವಿಕೆಟ್ಸ್ಗಳು ಬಿದ್ದೋಗ್ಬಿಟ್ಟು ಅಂದರೆ ಅವಾಗ ವರ್ಸ್ಟ್ ಕೇಸ್ ಸಿನಾರಿಯೋ ಡ್ರಾಗ್ ನೋಡ್ಬೋದು. ಅದನ್ನು ಬಿಡ್ತು ಅಂತಂದರೆ, ಇಲ್ಲ ಅಂತಂದರೆ ನನ್ನ ಪ್ರಕಾರ ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಿಸ್ಟಾರಿಕ್ ಚೇಸ್ ಆಗಿ ಹೋಗ್ಬಿಡ್ತೀನಿ ಅಂದರೆ ಚೇಸ್ ಡೌನ್ ಆಯಿತು ಅಂತಂದರೆ. ಈಗ ಆಲ್ರೆಡಿ 333. ನಾಳೆ ಇವ್ರು ಬಂದ್ಬಿಟ್ಟು ಒಂದು 10-20 ಹೊಡಿತು ಅಂತಂದರೆ ಈ ಟಾರ್ಗೆಟ್ನ ಚೇಸ್ ಮಾಡಬೇಕು ಅಂದರೆ ಸೀರಿಯಸ್ಲಿ ಕಷ್ಟ ಇದೆ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ರಿಸಲ್ಟ್ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಬಂದೇ ಬರುತ್ತೆ ಅಂತ. ಒಂದು ವೇಳೆ ಏನಾದ್ರು ಚೇಸ್ ಡೌನ್ ಮಾಡಿಬಿಟ್ರು ಇಂಡಿಯಾದವರು ಅಂತಂದರೆ ODI ಥರ ಆಡಬೇಕು ನಾಳೆ. ಆ ಥರ ಆಡ್ಬಿಟ್ರೆ ಚೇಸ್ ಡೌನ್ ಮಾಡಿಬಿಟ್ರು ಅಂತಂದರೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ದಂಗೆ ಲೆಕ್ಕ. ಡೇ 5 ಆಫ್ ದ ಟೆಸ್ಟ್ ಮ್ಯಾಚಲ್ಲಿ ನೋಡೋಣ ಅದೇನಾಗುತ್ತೆ ಅಂತ. ಎಲ್ಲರೂ ಒಂಥರ ನರ್ವ್ಸ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರಿ. ಇಂಡಿಯಾ ಈ ಮ್ಯಾಚ್ನ ಗೆಲ್ಬೋದು. ಒಟ್ಟಲ್ಲಿ ರಿಸಲ್ಟ್ ಅಂತೂ ಬರುತ್ತೆ ಅಂತ ಅನ್ನಿಸಿದ್ದು ನನಗೆ. ನಿಮಗೆ ಗೊತ್ತಿಲ್ಲ ಒಟ್ಟಲ್ಲಿ ಆಸ್ಟ್ರೇಲಿಯಾ ಅವರು ಈ ಥರ ಎಲ್ಲ ಪ್ಲ್ಯಾನ್ಗಳೆಲ್ಲ ಮಾಡ್ತಿರೋದು, ಪ್ಲಾಯ್ಗಳೆಲ್ಲ ಇಂಪ್ಲಿಮೆಂಟ್ ಮಾಡ್ತಿರೋದೆಲ್ಲ ನೋಡ್ತು ಅಂದರೆ ಡ್ರಾಗೇ ನೋಡ್ತಾ ಇರ್ಬೋದು ಅನ್ನೋ ಥರ ನಾವು ಅನ್ಕೊಬೋದು. ಬಟ್ ಆಸ್ಟ್ರೇಲಿಯಾನು ಕೂಡ ಡ್ರಾಗ್ ಅಂತೂ ಖಂಡಿತ ನೋಡ್ತಿರಲ್ಲ. ಆಸ್ಟ್ರೇಲಿಯಾ ಏನು ಮಾಡ್ತಿದೆ ಅಂತಂದರೆ ಇಲ್ಲಿ ಬೇರೆ ಥರ ಒಂದು ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ತಿರೋದನ್ನ ಕಾಣಿಸ್ತಿದೆ. ಜಾಸ್ತಿ ಇಂಡಿಯಾನೂ ಕೂಡ ಗೆಲ್ಲೋದಕ್ಕೇ ನೋಡ್ತಾ ಇದ್ದಾರೆ. ಅವರು ಕೂಡ ಡ್ರಾಗೆ ನೋಡ್ತಾ ಇಲ್ಲ. ಇವ್ರಿಗೆ ಆದಷ್ಟು ಕಮ್ಮಿ ಟೈಮ್ನ ಕೊಡ್ತು ಅಂತಂದರೆ ಇವರು ಆದಷ್ಟು ಅಗ್ರೆಸಿವ್ ಆಗಿ ಆಡಕ್ಕೆ ಹೋಗ್ತಾರೆ. ಅಗ್ರೆಸಿವ್ ಆಗಿ ಆಡಕ್ಕೆ ಹೋದಾಗ ಬೇಗ ಔಟ್ ಆಗುವಂಥ ಸಾಧ್ಯತೆ ಇದೆ ಅನ್ನೋ ಥರ ಒಂದು ಪ್ಲಾಯ್ನ ಇಂಪ್ಲಿಮೆಂಟ್ ಮಾಡ್ತಿರೋ ಕಾಣಿಸ್ತಾ ಇದೆ ಆಸ್ಟ್ರೇಲಿಯಾದವರು. ನೋಡೋಣ ಅದೇನಾಗುತ್ತೆ ನಾಳೆ ಕತೆ ಅಂತ. ನಿಮ್ಗೇನು ಅನ್ಸುತ್ತೆ ಈ ಟೆಸ್ಟ್ ಮ್ಯಾಚ್ನ ಯಾರು ಗೆಲ್ತಾರೆ? ಡ್ರಾ ಆಗೋದು ಡೌಟು. ಯಾರು ಗೆಲ್ತಾರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಿಗೋಣ. ಹುಬಾ.